ದಲಿತ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಕೆ. ಬೇತಮಂಗಲದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೌನಾಚರಣೆ ಮಾಡಿದ ದಲಿತ ಮುಖಂಡರು. ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಕೆಜಿಎಫ್ ತಾಲೂಕು ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಗೌರವ ನಮನ ಸಲ್ಲಿಸಿದರು. ಬೇತಮಂಗಲದ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ದಲಿತ ಮುಖಂಡರು 2 ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಿದರು. ನಂತರ ಸಂವಿಧಾನ ಪೀಠಿಕೆ ಬೋಧಿಸಿ ಅಂಬೇಡ್ಕರ್ ಅವರ ಗೀತೆಗಳ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಯೋಜಕ ಕಳ್ಳಿಕುಪ್ಪ ಮುನಿವೆಂಕಟಪ್ಪ, ಸಂಘಟನಾ ಸಂಯೋಜಕ ಕಣ್ಣೂರು ರಾಜೇಶ್, ಕ್ಯಾಸಂಬಳ್ಳಿ ಕೆವಿ ಶ್ರೀನಿವಾಸ್, ಖಜಾಂಚಿ ರಾಮಸಾಗರ ಮಂಜುನಾಥ್, ಮಹಿಳಾ ಸಂಯೋಜಕಿ ಕೆಜಿಎಫ್ ಮಂಜುಳಾ, ಕಲಾ ಮಂಡಳಿ ಬೇತಮಂಗಲ ಮುನಿವೆಂಕಟಪ್ಪ, ಕಾರ್ಮಿಕ ಘಟಕ ಸಂಯೋಜಕ ಬೊಮ್ಮಾಂಡ್ಲಳ್ಳಿ ಅಂಬರೀಶ್, ವಿದ್ಯಾರ್ಥಿ ಘಟಕ ಸಂಯೋಜಕ ಉಲ್ಕೂರು ಕೃಷ್ಣಮೂರ್ತಿ, ಅಲ್ಪಸಂಖ್ಯಾತ ಸಂಯೋಜಕ ಆಕ್ಯೂಬ್ ಮನ್ಸೂರ್, ನಗರ ಘಟಕ ಸಂಯೋಜಕ ಕುಮಾರ್, ಜಿಲ್ಲಾ ಸಂಯೋಜಕಿ ವರಲಕ್ಷ್ಮಿ, ಪದಾಧಿಕಾರಿಗಳಾದ ಶಿವಪ್ಪ, ಜಯಂತಿ, ಕಣ್ಣೂರು ನಾರಾಯಣಪ್ಪ, ಕ್ಯಾಸಂಬಳ್ಳಿ ಶಂಕರ್ ಹಾಗೂ ಇತರೆ ದಲಿತ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ಡಿಸೆಂಬರ್ 6, 1956ನೇ ದಿನ ಬಾಬಾ ಸಾಹೇಬರ ಮಹಾಪರಿನಿರ್ವಾಣ ದಿನ ಅಂತಾನೆ ಈ ದೇಶದಾದ್ಯಂತ ಆಚರಣೆ ನಂಬಿಕೊಂಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸುತ್ತಾ ಸಂವಿಧಾನ ಪೀಠಿಕೆಯನ್ನು ಓದುತ್ತಾ ನಮ್ಮ ಕಾರ್ಯಕ್ರಮ ಎಲ್ಲ ಕೈ ಮುಂದ್ಗಡೆ ಇಟ್ಕೊಳ್ರಪ್ಪ. ಎಲ್ಲ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿಕ್ಷೇಪ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯ ದೊರೆಯುವಂತೆ ಮಾಡುವುದಕ್ಕಾಗಿ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವಂತೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಕೆಜಿಎಫ್ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ತುಂಬಾ ದಿನಗಳೇನು ಕಳೆದಿಲ್ಲ, ಸುಮಾರು 1 ತಿಂಗಳ ಹಿಂದೆನೆ ನಮ್ದು ಈ ಕಮಿಟಿಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ತಾಲೂಕು ಸಮಿತಿ ಸಂಯೋಜಕರಾಗಿ ಶ್ರದ್ಧಾಪೂರ್ವಕವಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತೇನೆ ಅಂತ ಹೇಳಿ ಬಾಬಾ ಸಾಹೇಬರ ಮುಂದೆ ಪ್ರಮಾಣ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಆಯುಷ್ ಅಂತ. ನಾನು ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಸಂಯೋಜಕನಾಗಿ ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾನು ಶ್ರದ್ಧಾಪೂರ್ವಕವಾಗಿ ನಡೆಸಿಕೊಳ್ತೀನಿ ಅಂತ ನಾನು ಬಾಬಾ ಸಾಹೇಬರ ಮಾತನಾಡಿದ್ದೀನಿ. ನಮಸ್ಕಾರ, ನಾನು ಬಂದಿದ್ದೀನಿ. ಇವಾಗ ತಾಲೂಕು ಕೆಜಿಎಫ್ ತಾಲೂಕು ಸಂಯೋಜಕಿ ಆಗಿದ್ದೆ. ಮತ್ತೆ ಇವಾಗ ನನ್ ಡಿಸ್ಟ್ರಿಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ಬಾಬಾ ಸಾಹೇಬ್ ಅವರನ್ನು ಪ್ರಮಾಣ ಮಾಡಿ ನನ್ನ ಕೆಲಸವನ್ನ ನಾನು ಯಾವುದೇ ರೀತಿ ನ್ಯಾಯಯುತವಾಗಿ ಮಾಡ್ತಾ ಇದ್ದೀನಿ.